ದರಾ ಬೇಂದ್ರೆ ಪ್ರಾಸ ಬರ್ಬೇಕಂತ ಹೇಳಿದ್ರೆ ತ್ರಾಸ ಪಡಬೇಕು, ಅಂದ್ರೆ ಪ್ರಾಸ ಬರ್ಬೇಕಂದ್ರೆ ತ್ರಾಸ ಪಡಬೇಕು ಅಂತ ಹೇಳಿ ದರಾ ಬೇಂದ್ರೆ ಅವ್ರು ಹೇಳ್ತಾರೆ. ಅದೇ ತರ ಇಲ್ಲಿ ಒಂದು ತ್ರಾಸ ಪಟ್ಟು ಒಂದು ಪ್ರಾಸ ಮಾಡಿ ಒಂದು ಪದ್ಯ ಬರೆದಿದ್ದೀನಿ, ಅವನ ಸೊ ಅದನ್ನ ಇಲ್ಲಿ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಅನುಭವದ ಮಾತು, ಸಾಗಬೇಕು ನೂರಾರು ಕಲರವ ಈ ಒಂದು ಅನುಭವದ ಮಾತು. ಇಲ್ಲಿ ಕಲರವ ಅಂತ ಹೇಳಿದ್ರೆ ನಮ್ಮ ಒಂದು ಇಲ್ಲಿ ನಾವಂತ ಹೇಳಿ ಆಗ್ತೇವೆ. ಒಂದು ಅನುಭವದ ಮಾತು ಸಾಗುತ್ತಿರುವುದು ನೂರಾರು ಕಲರವ ಈ ಒಂದು ಅನುಭವದ ಮಾತು. ವಿದ್ಯೆಯ ಸರಸ್ವತಿ, ಧರ್ಮದ ಓಂಕಾರ, ಭಾರತಾಂಬೆಯ ನೆರಳಲ್ಲಿ ಕಳೆದ ಈ ಅನುಭವದ ಮಾತು. ವಿದ್ಯೆಯ ಸರಸ್ವತಿ, ಧರ್ಮದ ಓಂಕಾರ, ಭಾರತಾಂಬೆಯ ನೆರಳಲ್ಲಿ ಕಳೆದ ಈ ಅನುಭವದ ಮಾತು. ದಿನಗಳು 6, ಅಧಿವೇಶನಗಳು 34, ಶಿಬಿರಾರ್ಥಿಗಳು 104. ಇಲ್ಲಿ ಘಟನೆಗಳು ಸಾಕಷ್ಟು, ಕಳೆದಷ್ಟು, ಕೂಡಿದಷ್ಟು, ತಿಳಿದಷ್ಟು, ಅಷ್ಟಿಷ್ಟಲ್ಲ ಈ ಅನುಭವದ ಮಾತು. ಶಶಿ ಮತ್ತು ಮಂಜು ಈ ಎರಡು ತಂಪು, ಶಶಿ ಮಂಜು ಎರಡೂ ತಂಪು. ಇಲ್ಲಿ ಇಬ್ಬರು ತಂಪು, ಇವರಿಬ್ಬರ ಕಂಪನವು ಇಂಪು. ರಾಷ್ಟ್ರ ಉತ್ಥಾನಕ್ಕೆ ನಮ್ಮನ್ನ ಸಿದ್ಧಪಡಿಸಲು ಬೆಳಕಿನಲ್ಲೂ ತಂಪು, ಕತ್ತಲೆಯಲ್ಲೂ ತಂಪು ಈ ಗುಂಪು. ಹೀಗಿದೆ ಈ ಅನುಭವದ ಮಾತು. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ, ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಪಂಚ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಕೋಶ, ಪಂಚ ನಾಗರಿಕ ಸಾಮಾಜಿಕ ಪರಿಸರ ಕುಟುಂಬ ಸ್ವದೇಶಿ ಕಾರ್ಯ. ಮತ್ತೊಮ್ಮೆ, ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಪಂಚ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಕೋಶ, ಪಂಚ ನಾಗರಿಕ ಸಾಮಾಜಿಕ ಪರಿಸರ ಕುಟುಂಬ ಸ್ವದೇಶಿ ಕಾರ್ಯ. ವಿಜ್ಞಾನದವರಿಂದ ವಿಚಾರಿಸಿ, ಗಣಿತದವರಿಂದ ಲೆಕ್ಕಿಸಿ, ಕಲೆಗಾರರಿಂದ ಕಲ್ಪಿಸಿ, ಕನ್ನಡದ ಪಂಡಿತರು, ಹಿಂದಿಯ ಸಂತರು, ಇಂಗ್ಲಿಶಿನ ವಾಗ್ಮಿಗಳಿಂದ ಸಮಾಜದ ಸುಧಾರಕರು ಆಗೋಣ. ಸರಿನಾ? ಸಮಾಜದ ಸುಧಾರಕರು ಆಗೋಣ, ಸಂಸ್ಕೃತದ ಹಠ ಯೋಗಿಗಳಂತೆ. ಕೊಂಚವಾದರೂ ಮರೆಯಲು ಸಾಧ್ಯವೇ ಜನನಿ ಜನ್ಮಭೂಮಿಯ, ಕೊಂಚವಾದರೂ ಮರೆಯಲು ಸಾಧ್ಯವೇ ಜನನಿ ಜನ್ಮಭೂಮಿಯ, ಕೊಂಚವಾದರೂ ಮರೆಯಲು ಸಾಧ್ಯವೇ ನಮ್ಮ ಧ್ವನಿಯಾದ ಇಂಪಾದ ಮಾತಾಜಿಯವರ ಧ್ವನಿಯ. ಕೊಂಚವಾದರೂ ಮರೆಯಲು ಸಾಲವೇ ನಮ್ಮ ಧ್ವನಿಯಾದ ಇಂಪಾದ ಮಾತಾಜಿಯವರ ಧ್ವನಿಯ. ಕೊಂಚವಾದರೂ ಮರೆಯಲು ಸಾಧ್ಯವೇ ತ್ರಿವಳಿಗಳ ತಬಲಾ ನಾದನವ, ಕೊಂಚವಾದರೂ ಮರೆಯಲು ಸಾಧ್ಯವೇ ತ್ರಿವಳಿಗಳ ತಬಲಾ ನಾದನವ. ಕೊಂಚವಾದರೂ ಮರೆಯಲು ಸಾಧ್ಯವೇ ಹರಿಹರೇಶ್ವರನ ಸನ್ನಿಧಿಯ ಭಜನೆಯನ, ಕೊಂಚವಾದರೂ ಮರೆಯಲು ಸಾಧ್ಯವೇ ಹರಿಹರೇಶ್ವರನ ಸನ್ನಿಧಿಯ ಭಜನೆಯನ. ಕೊಂಚವಷ್ಟೇ ಆಗಿದೆಯೇ ಈ ಅನುಭವ, ಕೊಂಚವಷ್ಟೇ ಆಗಿದೆಯೇ ಈ ಅನುಭವ, ನೂರಾರು ಕಲರವಗಳ ಈ ಅನುಭವ, ನೂರಾರು ಕಲರವಗಳ ಈ ಅನುಭವ. ನನ್ನ ಅನುಭವ ಇದು ನಿಮ್ಮ ಅನುಭವವೇ. ಧನ್ಯವಾದ.